ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಮನೆಗೆ ಬಂದೆ. ಮುದ್ದೆಬಾಳಿಂತ ಭಾಗ 2 ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದೆಲ್ಲ, ಆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ ಯೂಟ್ಯೂಬ್ ಫ್ಯಾಮಿಲಿ. ಮನೆಗೆ ಬಂದೆ, ಏನೇನು ತಂದೀನಿ ಮುದ್ದೆಬಾಳಿಂತ ಅಂತ ನಿಮಗೆಲ್ಲನೂ ಶೇರ್ ಮಾಡ್ತೀನಿ ರೀ. ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಮುದ್ದೆಬಾಳಕ್ಕೆ ಹೋಗಿ ಬರಾಗನ ಸಂತಿ ತಂದು ಕೈ ಚೀಲ ಇಟ್ಟೀನಿ ಸ್ನೇಹಿತರೆ. ನಾನು ಏನು ಪ್ಯಾಕಿಂಗ ಓದಿದ್ನಲ್ಲ, ಅದೇ ಕೈ ಚೀಲದಾಗನೇ ಸಂತಿ ಮಾಡ್ಕೊಂಬಂದೀನಿ. ತಂದಿಟ್ಟೀನಿ. ಶಿವಕುಮಾರ್ ಎಲ್ಲದಾರ ನೋಡ್ಬೇಕ್ರಿ. ಒಂದು ತಟ್ಟೆ ಹುಷಾರಾತಲ್ಲ, ಖುಷಿ ಆಗೈತೆ ನೋಡಿ. ನಾನು ಆದ್ರೆ ಮಕ್ಳು ತಿನ್ನೋಕೆ ಭಾಳ ತಂದೀನಿ ಸ್ನೇಹಿತರೆ. ಸಂತೆ ಅನ್ನೋಕೆ ಏನು ರೀ 70 ರೂಪಾಯಿ kg ಅಂದರು. 1 ಕಿಲೋ ಅಕ್ಕಿ ತೊಗೊಂಬಂದೀನಿ ಚಲೋವು. ಅದೊಂದು ಕಿಲೋ ಅಕ್ಕಿ ರೀ. ಮತ್ತು ಬಿಟ್ಟರೆ ಏನಿಲ್ಲ ಸ್ನೇಹಿತರೆ. ಎಲ್ಲ ಬಿಸ್ಕಿಟು, ಚಾಕ್ಲೇಟ ಸಿಕ್ಕಾಪಟ್ಟೆ ಸೂಪರ್ ಮಾರ್ಕೆಟ್ನಾಗೂ ತೊಗೊಂಬಂದೀನಿ, ಬೇಕ್ರಿಯಾಗೂ ತೊಗೊಂಬಂದೀನಿ. ಬೇಕ್ರಿಯಾಗ ಉಂಡೆ ಲಡ್ಡು ಅಂತಾರಲ್ಲ ಸ್ನೇಹಿತರೆ, ಡ್ರೈ ಫ್ರೂಟ್ಸ್ ಲಡ್ಡು, ಅವು ತಂದೀನಿ. ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಮನೆ ತುಂಬ ಹೆಂಗೆ ಹೋದ ನೋಡಿ. ಶ್ರಾವಣ ಪರ್ಸ್ ಕೈ ಹೊಡ್ಕೊಂಡಿ ನೋಡಿ. ಬಂದೆ ಪರ್ಸ್ ತೆಗಿಡ್ಬೇಕ್ರಿ. ಆಧಾರ್ ಕಾರ್ಡ್ ಅವು ಶ್ರಾವಣ ತೊಗೊಳಕ್ಕೆ ಅಂತೇಳಿ ಇಡಾಕತ್ತೀವಿ ಸ್ನೇಹಿತರೆ. ಬಂದ ನಾವು ಕೂಡ ವಿಡಿಯೋ ಲಾಗ್ ಚಾಲು ಮಾಡ್ರಾಗನೆ ಮಮ್ಮಿ ಅಂತ ಬಂದ. ಅದಕ್ಕೆ ಒಂದು ಸ್ವಲ್ಪ ಮಾತಾಡಿದ್ದು ಕಿಸ್ರು ಬಾಸ್ರು ಭಾಳ ಆಗಿ ಸ್ನೇಹಿತರೆ. ಕಟ್ ಮಾಡಿ ವಯಸ್ಸವ್ರು ಕೊಡಾಕತ್ತೀನಿ. ಪರೋಟ ತಂದೀನಿ ಸ್ನೇಹಿತರೆ. ಎಲ್ಲ ರೊಕ್ಕ ಭಾಳ ಆಗ್ಯಾವ ಆಡ್ರಿ ಸ್ನೇಹಿತರೆ. 1300 1500 ರೂಪಾಯಿ ಡ್ಯಾಮ್ ರೀ ಇವತ್ತು. ಅಲ್ಲಿ ಒಂದು 200 ಕೊಟ್ಟಂಗೆ ಆಗೈತೆ ರೀ. ಒಂದು 1300 ರೂಪಾಯಿ ಸಂತೆ ಆಗೈತಿ. ಅದರ ಪಾರ್ಸಲ್ದು ಒಂದು 460 ಆಗೈತೆ ರೀ. ಇಷ್ಟು ಆಗೈತೆ ನೋಡಿ ಸ್ನೇಹಿತರೆ. ಏನು ಮಾಡೋಕ್ಕಿಲ್ಲ ಸ್ನೇಹಿತರೆ, ಮಾಡ್ಕೊಳ್ಳೇಬೇಕು. ಮಾಡ್ಲಿಕ್ಕೆ ನಡೆಯಲ್ಲ ನೋಡಿ. ಇನ್ನೂ ಅಡುಗೆ ಮನೆ ಚಿಲ್ಕ ತೆಗೆದಿಲ್ಲ ಸ್ನೇಹಿತರೆ. ಇದೇ ಸೀರೆ ಉಟ್ಕೊಂಡು ಹೋಗ್ತಿ ಅಂತ ಪುಟ್ಟಕ್ಕ ಅಶಕ್ಕ ಬೇದ್ರು. ಮುದ್ದೆ ಒಳಗೆ ಹೋಗೋ ಹೊತ್ನಾಗ ಏನು ಮಾಡಬೇಕು ಸ್ನೇಹಿತರೆ, ಯಾವುದೊಂದು ಇಷ್ಟ ಆಗುತ್ತೆ ಅದನ್ನ ಮನುಷ್ಯಾಗ ಉಟ್ಕೊಂಡ್ಬಿಡ್ತೀವಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮುದ್ದೆಬಾಳಿಂತ ನಾ ಏನು ತೊಗೊಂಬಂದೆ ಏನಿಲ್ಲ ಅಂತ ಎಲ್ಲರೂ ನಿಮಗೂ ಶೇರ್ ಮಾಡ್ತೀನಿ. ಶಿವಕುಮಾರ್ ಬಂದಾನ, ಅವನ ರಿಯಾಕ್ಷನ್ ಹೆಂಗಿರುತ್ತೋ ಹೆಂಗಿಲ್ಲ ಅಂತ ನೋಡಾಕತ್ತಿದ್ರಿ. ಶಿವಕುಮಾರ ತನ್ನ ಶ್ರಾವಣಿ ಚಪ್ಪಲ್ ಕಳ್ಕೊಂಬಂದ್ರೆ ಚಪ್ಪಲ್ ತೊಗೊಂಬಂದು ನೋಡಿ. ನಿಮ್ಮ ಮನೆ ಬಂದ್ಯಾ, ಶ್ರಾವಣಿಗೆ ಚಪ್ಪಲ್ ತೊಗೊಂಬಂದು ನೋಡಿ. ಇಲ್ಲೇ ಚಪ್ಪಲ್ ತೊಗೊಂಬಂದು ಸ್ನೇಹಿತರೆ. ಮುಂಜಾನೆ ಚೀಲ ಹಾಕ್ಬೇಕು, ಮನೆ ವರ್ಷಕ್ಕೆ ರೀ ಹಾಕೋದು ಹಾಲಿಲ್ರಿ. ಶ್ರಾವಣ ಟೈಮ್ 5 ಗಂಟೆ ಆಯ್ತು ನೋಡಿ ಸ್ನೇಹಿತರೆ. ಮನೆ ಬರಾಕ ಟೈಮ್ ಹೋಗಾಗನ 1 ಗಂಟೆ ಆಗಿ ಬಂದಿತ್ತು. 2 ಗಂಟೆ ಅನ್ನಕ್ಕೆ ಹೋದೆ ಸ್ನೇಹಿತರೆ. ಪೋಸ್ಟಿಗೆ ಬಂದಾಕ ಹೋಗೀನಿ. ಹಾಕಿದ್ರಿ ಪೋಸ್ಟಿಗೆ ಹಾಕಿದ್ರು 360 ರೂಪಾಯಿ ಆಯ್ತು ರೀ. ಈ ಸೀರೆಗೆ 360 ಆಯ್ತು ನೋಡಿ ಸ್ನೇಹಿತರೆ. ಶ್ರವಣ ಎಲ್ಲಿದ್ದಿ ಸಾಲಿಂತ? ನಾನು ಬರೋಕೆ ಇವನು ಬಂದೇನ್ರಿ. 4:15 ಬಂದೆ ಸ್ನೇಹಿತರೆ. ಕಿಲಾಪ್ ಇರ್ತಾವಲ್ರಿ ಜನಗಳು, ಕಿಲಾಪ್ ಹೇಳ್ತೀನಿ ರೀ. ಅದು ಎದ್ರ ಸಲ ಆಗತ್ತೆ ನೀವು ಬಾ ಮನ್ಸಿಗೆ ಬೇಜಾರು ಆಯ್ತು ನೋಡ್ರಿ. ನಿಂದ್ರಿ ಸ್ನೇಹಿತರೆ. ಇದು ನಮ್ದು ಅಲ್ಲೇಪ್ಪ ಕೊತ್ತಂಬರಿ ಅಲ್ಲ, ಅಲ್ಲೊಬ್ರು ಅಶ್ಯ ಕರ್ದಿದ್ದು ಅವೈ ಅಂತ ಆಪ್ಯಾಗ ಕೊಟ್ಟೇನ್ರಿ. ಮನೆಗೆ ಏನೋ ಮಸಾಲೆ ಖಾರ ಕುಡ್ಸಂತ 10 ರೂಪಾಯಿ ಕೊತ್ತಂಬರಿ ನೋಡಿ ತಂದಿಲ್ರಿ. ನಾನು ಆ ತುಟ್ಟಿತ್ತು ಚಲೋ ಇಲ್ಲ ತಂದಿಲ್ರಿ. ಅವ್ರ ಖಾರಕ್ಕೆ ಬೇಕಂತ ಬಂದಿಲ್ಲ ಅವರು. ಮನ್ಯಾಗ ಯಾರಿಲ್ಲ ಅವರು. 1500 ರೂಪಾಯಿ ಓದಿ ಸ್ನೇಹಿತರೆ. ಕಾಲೇ ನೋಡಿ 1500 ರೂಪಾಯಿ ಏನೇನು ತಂದಿನಿ ಅಂತ ತೋರಿಸ್ತೀನಿ. 2 ರೂಪಾಯಿ ಹೋಯ್ತು ನೋಡಿರಿ ಪರ್ಸ್ನ್ಯಾಗ. ನಾ ಮನ್ಯಾಗಿದ್ರೆ ಅಷ್ಟು ಹೋಗಲ್ಲ ಸ್ನೇಹಿತರೆ. ಮುದ್ದೆ ಒಳಗೆ ಹೋಗಿ ಬಂದ್ರೆ ಅಷ್ಟು ಹೋಗುತ್ತೆ ರೀ. 460 ರೂಪಾಯಿ ಬರೀ ಇದ್ರದ್ದಾಗೈತೆ ರೀ. ಕೊರಿಯರ್ ಐಸ್ ಸೀರೆ ಸ್ನೇಹಿತರೆ. 100 ರೂಪಾಯಿಗೊಂದು ಹಿಂಗೆ ತೊಗೋತಾರೆ. ಒಮ್ಮೆ 80-70 ಆಗುತ್ತೆ. ಕಾಟಾ ಮ್ಯಾಗ್ರಿ ಪಾರ್ಸಲ್ ಸ್ಪೀಡ್ ಪಾರ್ಸಲ್ ಕಳ್ಸೀನಿ ರೀ. ಸ್ಪೀಡ್ ಅಂದ್ರೆ ಸ್ವಲ್ಪ ಇದ್ದಲ್ಲ, ಅವ್ರಿಗೆ ಅರ್ಜೆಂಟ್ ಬೇಕಾಗಿ ಸ್ನೇಹಿತರೆ ಸ್ಪೀಡ್ ಕಳ್ಸೀನಿ. 4-5 ದಿನಕ್ಕೆ ಹೋಗ್ಬಿಡ್ತಾವೆ. ನಾರ್ಮಲ್ ಕಳ್ಸಿರಿ 1 ವಾರ 11 ದಿನ ಹಿಂಗೆ ಹೋಗ್ತಾವೆ ರೀ. ಮತ್ತು ಎಲ್ಲರ ಸ್ಪೀಡ್ ಕಳಿಸ್ದಾಗೂ ಎಮರ್ಜೆನ್ಸಿ ಎಲ್ಲರ ಸರ್ವರ್ ಪ್ರಾಬ್ಲಮ್ ಆಯ್ತು 5-6 ದಿನಕ್ಕೆ ಹೋಗಿ 7 ದಿನಕ್ಕೆ ಮುಟ್ತಾರೆ ರೀ. ಮತ್ತು ಅವು ನಾರ್ಮಲ್ ಕಳಿಸಿದಾಗ ಸರ್ವರ್ ಪ್ರಾಬ್ಲಮ್ ಆಯ್ತು 10 ದಿನಕ್ಕೆ ಹೋಗ್ತಾವೆ ಸ್ನೇಹಿತರೆ. ಹಂಗೈತೆ ರೀ. ಹಂಗೆ ಕಳ್ಸೀನಿ. 460 ರೂಪಾಯಿ ಆಯ್ತು ರೀ 5 ಸೀರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಒಂದು 15 ತತ್ತಿ ತೊಗೊಂಬಂದೀನಿ ರೀ ಮಕ್ಕಳಿಗೆ. ಎಲ್ಲ ಶ್ರಾವಣ ಮುಗೀತು ರೀ, ಗಣಪತಿ ಮುಗೀತು, ಎಲ್ಲ ಮುಗೀತು. ತತ್ತಿ ಇಷ್ಟ ಹೆಂಗೆ ಹೇಳಿ ತೋರಿಸಿಲ್ಗ. ಇಷ್ಟ ತಿಂತಾರೆ ಅವ್ರು ತತ್ತಿ. ಚಿಕನ್ ತಿನ್ನಲ್ಲ. ಚಿಕನ್ ಹೇಳ್ತಿತ್ತಿ ತಂದು ತಿನ್ನಲ್ಲ ಸ್ನೇಹಿತರೆ. ಮಾಡ್ಕೇಳ ಮುದ್ದೆ ಅಲ್ಲ ಸಿಕ್ಕೋತೆ ತಿಂತೀರಿಲ್ಲ ಚಿಕನ್. ಚಿಕನ್ ಅಲ್ಲ ಸಿಕ್ಕೋಣಲ್ಲ ಮತ್ತು ತಿಂತೀರೇನು? ಒಮ್ಮೆ ತಂದು ಮಾಡಿದ್ಯಾ? ಎಲ್ಲ ಸಿಕ್ಕೋತೈತಿ, ಎಲ್ಲ ಸಿಕ್ಕೋತೈತಿ. ತಿಂದ್ರಿ ತತ್ತಿ? ಹಾಂ ನೋಡಿ ಸ್ನೇಹಿತರೆ. ಹಿಂಗದ ನೋಡಿ ಶ್ರಾವಣ. ಒಂದು ಫುಲ್ ಇದು ಗೋಬಿ ತಿನ್ನಿ ನೋಡು.
ಗೋಬಿ ತಂದು ಸ್ನೇಹಿತರೆ. ಮತ್ತು ಏನೇನು ತಂದು ತೋರಿಸ್ತೀನಿ ರೀ ನಿಮ್ಗೆ. ಏನು ಏನದು ಏನದು ನಿನ್ನ ಫೇವ್ರೇಟ್ ಏನು ನೋಡಿ ಸ್ನೇಹಿತರೆ. ನಂದು ಇಷ್ಟು ದೊಡ್ಡಕ್ಕಾಗಿನ್ರಿ 30 ಏಜ್ ನಡೀತಿರ್ಬೇಕು ನನಗೀಗ 29 ಮುಗಿದ್ರಿ ಮೊನ್ನೆ 30 ರನ್ನಿಂಗ್ ಅದ ರೀ. ನನ್ನ ಫೇವ್ರೇಟ್ ಅನ್ನೋದು ನಾವು ಒಂದಿನ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಸಿಕ್ಕಿ ಶಿವ ಅಂದೀವಿ ಈಟದಾನ್ರಿ ಗೋಬಿ ತಂದೀನಿ ನನ್ನ ಫೇವ್ರೇಟ್ ಇದು ಅಂತ ಉಪ್ಪ ಕೊಡ್ತಾನೆ ಸ್ನೇಹಿತರೆ. ಕೇಳಿದ್ರಿ ಪ್ಲೇಟ್ ತೊಗೊಂಬೋಗಿ ಹಾಕಿ ಬಿಸಿ ಅದ ತಿನ್ನಕಾಯ್ತು ಅಕ್ಕಗಿಲ್ಲ. ಶ್ರಾವಣಿಗೆ ಸ್ವಲ್ಪ ಬೇಕ್ರಿ ಐಟಮು ಕಮ್ಮಿ ಕೊಡ್ತೀನಿ ರೀ. ಆಕಿಗೇನು ತರಲ್ರಿ ಬೇಕ್ರಿ ಐಟಮು. ಶ್ರಾವಣ ಗಂಡು ಮಗದ ನಡಿತೈತೆ ರೀ. ಹಂಗಾರ ಅಲ್ಲಿ ಬೇಕ್ರಿ ಐಟಮ್ ಸರಿಯಲ್ಲ ಸ್ನೇಹಿತರೆ. ಹೆಣ್ಮಕ್ಳಿಗೆ ಮೈ ಬರ್ತೈತೆ ರೀ. ಮತ್ತು ಗೋಬಿ ಇಂಥದ್ದು ಕಮ್ರಿ ಕೊಡೋದು. ಗೋಬಿ ಇಷ್ಟಪಡ್ತಾಳೆ ರೀ, ಪಾನಿಪುರಿ ಇಷ್ಟಪಡ್ತಾಳೆ. ತರ್ತಿರ್ತೀನಿ ರೀ, ಭಾಳ ತರಲ್ರಿ, ರೋಡ್ತಿಲ್ಲ ಕಮ್ಮಿ ರೀ. ಇವಾಗೊಂದು ಅರ್ಧ ಹಾಕಿ ಕೊಡ್ತೀನಿ, ಆಕೆ ಒಂದು ಅರ್ಧ ಉಳಿಸ್ತೀನಿ ರೀ. ನಾನು ಎಗ್ ಪಪ್ ತಂದೀನಿ ರೀ ಒಂದು, ಅವರಿಗೆ ಗೋಬಿ ತೊಗೊಂಬಂದೀನಿ. ಎಗ್ ಪಪ್ ಮತ್ತು ಇದು ಮಕ್ಳಿಗೆ ಚಲೋ ಅಲ್ರಿ ಅವು. ಎಜ್ ಪಪ್ ಚಲೋ ರೀ. ಎಜ್ ಪಪ್ ತರಬೇಕಂತ ತರಲಿಲ್ಲ ರೀ. ಸಣ್ಣ ತಿನ್ನಕ್ಕೆ ಏನು ಸ್ನೇಹಿತರೆ ಅದಕ್ಕೆ 460 ಕೊಟ್ಟೀನಿ ರೀ. ಅಲ್ಲಿ 500 ರೂಪಾಯಿ ಇಡೀ ಸ್ನೇಹಿತರೆ. ಈ ಒಂದು ಏನು ತುಂಬಿರು ಶ್ರಾವಣ ಇಷ್ಟು ಈಟ್ ಐತೆ ನೋಡಿ ತತ್ತಿ ಇಷ್ಟು ಕೂಡಿ 1500 ರೂಪಾಯಿ ಕಲಾ ಸ್ನೇಹಿತರೆ. 1500 ರೂಪಾಯಿದಾಗ 200 ರೂಪಾಯಿ ಇಲ್ಲಿ ಕೊಟ್ಟು ಹೋಗಿದ್ದೆ. ಯಾರಿಗೆ ಕೊಡ್ತೈತ್ರಿ ಕೊಟ್ಟೋಗೀನಿ. 1300 ರೂಪಾಯಿ ಕಲಾಸ್ ನೋಡಿ ಸ್ನೇಹಿತರೆ. ಹಾಲು ತೊಗೊಂಡು ಬಾಕಿ ಕೊಟ್ಟೋಗಿ ಸ್ನೇಹಿತರೆ. ಒಮ್ಮೆ 50 ರೂಪಾಯಿ ಕೊಟ್ಟು ಅರ್ಧ ಲೀಟ್ರ್ ತೊಯ್ದೆ. ಮತ್ತು 1 ಲೀಟ್ರ್ 50 ರೂಪಾಯಿ 1 ಲೀಟ್ರ್ ತೊಯ್ದೆ ಒಮ್ಮೆ. ಮತ್ತೊಮ್ಮೆ ಅರ್ಧ ಲೀಟ್ರ್ ತೊಗೊಂಡು 200 ರೂಪಾಯಿ ಆಗಿತ್ತು. ಅವ್ರು ಭಾಳ ದಿನ ಆಗಿತ್ತು. ಅಲ್ಲಿ ದಾರೆ ಬಂದರು ಅವ್ರದ್ದು 200 ರೂಪಾಯಿ ಹಾಲಿನ ಕೊಟ್ಟೋದೆ. ಅದು ಮುಟ್ಟಿದ ಮತ್ತೆ ತೊಗೋತೀನಿ ರೀ. ಇನ್ನು ಮತ್ತೊಂದು 200 ರೂಪಾಯಿ ಆಗುತ್ತೆ. ಮಕ್ಕಳಿಗೆ ಚಲೋ ರೀ ಎಮ್ಮೆ ಹಾಲು. ಅಮೌಂಟಿಗೆ ಸಾಲಾಗನ ದಿನ ಕೊಡ್ತಾರೆ. ಆದ್ರೆ ನಾನೇ ಅಮೌಂಟಿಗೆ ಸಾಲ ತೊಗೊಂಡಿಲ್ಲ ಸ್ನೇಹಿತರೆ. ಸ್ವಲ್ಪ ನೀರನ್ನ ಹಾಕ್ತಾರೆ ನನಗೆ ಬೇಷ್ ಅನ್ಸಲ್ಲ. ಪಾಕೆಟ್ ಹಾಲು ನೋಡಿ ಮೊನ್ನೆ 74 ರೂಪಾಯಿ ಮೊಸರು ಹಾಲು ತೊಗೊಂಡೆ. ಏನು ಎಲ್ಲ ಕಷ್ಟ ಐತ್ರಿ ಜೀವನ ನಡೆಸೋ ಸುಲಭ ಅಲ್ಲ ಸ್ನೇಹಿತರೆ. ಮಾತಾಡೋದು ಈಜಿ, ನಡೆಸೋದು ಕಷ್ಟ. ಈಗ ಇವರಿಗೆಲ್ಲ ಇದು 1 ಕಿಲೋ ಬಟಾಟೆ ತೊಗೊಂಬಂದೀನಿ ರೀ. ಇದು 70 ರೂಪಾಯಿ kg ಅಂತ ರೀ. ಅಕ್ಕಿ 50 ರೂಪಾಯಿ kg ತರಿಸಿದೆ. ಹಣ್ಣು ಭಾಳ ದಪ್ಪಾಗ ಸ್ನೇಹಿತರೆ ಅದು. ಮತ್ತು ರೇಷನ್ ಅಕ್ಕಿ ತಿನ್ನೋದು ಚಲೋ ಇರುತ್ತೆ ಹಂಗಾಗತ್ತೆ ರೀ. ಇದು 70 ರೂಪಾಯಿ kg ಇದ್ರಿ. ಸಣ್ಣಗೆ ಹಣ್ಣು ಮಸ್ತ್ ಆಗ ಸ್ನೇಹಿತರೆ. ಬುತ್ತಿ ಹೋಯ್ತಲ್ಲ ಅದಕ್ಕಂತೇಳಿ 1 kg 70 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಬಂದೀನಿ ರೀ. ಇದು ಇಲ್ಲೇ ಆಯ್ತು ರೀ 300 ರೂಪಾಯಿ ಬೇಕ್ರಿಯಾಗ. ಇದು ಸೂಪರ್ ಮಾರ್ಕೆಟ್ನಾಗ ಇದೊಂದು kg ಅಕ್ಕಿ. ಇದು ನೋಡಿರಿ ಒಂದು ಚಾಕ್ಲೇಟಲ್ಲೇ ತಿಂದೀನಿ ರೀ 40 ರೂಪಾಯಿದು. 10 ರೂಪಾಯಿ ಚಾಕ್ಲೇಟ್ ಫುಲ್ಲ ತೊಗೊಂದೀನಿ ರೀ. ಅದು 10 ರೂಪಾಯಿಗೆ ಮತ್ತು ಬೇರೆ ಬಿಲ್ ಹಾಕೇಳೋದು. ಬಿಲ್ ಆಗ್ಬೇಕಂತ್ರಿ. ಇಷ್ಟು ಕೂಡಿದು 300 ರೂಪಾಯಿ ಅಕ್ಕಿ ಎಲ್ಲಕ್ಕೂ 300 ರೂಪಾಯಿಗೆ ಸ್ನೇಹಿತರೆ. ಇದು ಏನೋ ಅಂತಾರಲ್ಲ ಪಾಡ್ಕೊಮ್ ಏನೋ ಅಂತ ಸ್ನೇಹಿತರೆ. ಫಸ್ಟ್ ಟೈಮ್ ತಂದಿದ್ದು ಮಾಡಿಕೊಟ್ರ ಮಕ್ಕಳಿಗೆ ಸಾಲಿನ ತಬರನ ಒಂದು ಹಾಕಿ ಕೊಟ್ಟಿನಿ ಅಂದ್ರೆ ಕುಕ್ಕರ್ಗೆ ಹಾಕಿದ್ನಿ ಅಂದ್ರೆ ತಿಂತಾರ ಸ್ನ್ಯಾಕ್ಸ್ ಥರ ಅಂತೇಳಿ ತಂದೀನಿ ರೀ. ಅವ್ರಿಗೆ ಕೇಳಿದೆ ಹಿಂಗೆ ರೀ ಅಂತಂದರು. ಯಾಕಿಲ್ಲಕ್ಕ ನನಗೆ ಗೊತ್ತಿದ್ದು ಇನ್ನೊಂದು ಗೊತ್ತಿಲ್ಲ ಸ್ನೇಹಿತರೆ. ಇದು ಕೊಡಬೇಕು ಇದಿಲ್ಲ ನಮ್ಮ ವೈನ್ಯ ತಂದು ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತೈತಲ್ಲ ಅವ್ನಿಗೆ ತಂದೆ. ಈಗ ಒಂದು 5 ರೂಪಾಯಿದು ಬೂಸ್ಟ್ ತಂದೀನಿ ರೀ. ಇಬ್ಬರಿಗೆ ಒಂದೊಂದು ಹಾಲಿದಾಗ ಹಾಕಿ ಕೊಟ್ರಾತ್ಗೆ ಒಂದು ಅಕ್ಕಿ 1 ಗ್ಲಾಸ್ ಹಾಲಿನಾಗ ಇವಾಗ 1 ಗ್ಲಾಸ್ ಹಾಲಿನಾಗ ಹಾಕಿ ಕೊಟ್ರಾತಂತ ಬೂಸ್ಟ್ 2 ತೊಗೊಂಬಂದೀನಿ ನೋಡಿ. ಇಷ್ಟಿಟ್ಟು ಅಂದ್ರೆ ಅವಾಗ ಕೆಟ್ಟೋಗಿ ಸ್ನೇಹಿತರೆ. ಊಟಕ್ಕೆ ಏನೇನು ಬಿದ್ದಂಗೆ ಗೊತ್ತಿಲ್ಲ ರೀ. ಆದರೆ ಅಷ್ಟು ಕೂಡ 300 ರೂಪಾಯಿ ಬಿಲ್ ಆಗೈತೆ ನೋಡಿ. ಈಗ ಇದೇನೋ ಎಳ್ಳು ಚಿಕ್ಕಿ ಅಂತ ರೀ. ಇಂಥ 2 ತಂದೀನಿ ರೀ ಎಳ್ಳು ಚಿಕ್ಕಿವು. ಡಂಬರ್ಲು ಹೊಡಿಬಿಟ್ಟು ಪುಟ್ಟಕ್ಕೆ ಹೋಗಂಗೆ ಕೊಟ್ಟು ಪುಟ್ಟಕ್ಕೆ ಹೋಗಂಗೆ ತಂದೀನಿ ರೀ. ಹೋದಾಗ ಒಂದು ಅಕ್ಕಿಗೂ ಚಾಕ್ಲೇಟ್ ತಂದು ಕೊಡ್ತೀನಿ ಸ್ನೇಹಿತರೆ. ಈಗ ನಾನು ಇದು 2 ಶ್ರಾವಣಿಯರಿಗೆ ರೀ. ಇವೆರಡು ಈಗ ಕೊಡಲ್ರಿ. ಈಗ ನಮ್ಮ ಹೊಲಂತ ಏನಾರು ಉಷ್ಟು ತಿಂದು ಕಲಸಿ ಮಾಡ್ತಾರೆ. ಈಗ ಬಿಸ್ಕಿಟ್ ಇಷ್ಟು ಥರ ತಂದು ಸೂಪರ್ ಮಾರ್ಕೆಟಿಗೆ ಹೋಗಿ ಅವ್ರು ತಿನ್ನಕ್ಕಂತ ತರಕ್ಕೆ ಹೋಗ್ತೀನಿ ರೀ. ಚಲೋ ಇರ್ತೈತಿ ಐಟಮ್ಸ್ ಅಂತ. ಹ್ಯಾಪಿ ನನ್ನ ಇಷ್ಟ ಫೇವ್ರೇಟ್ ಬಿಸ್ಕಿಟ್ ಇವೆ. ನಮ್ಮ ಶ್ರಾವಣಿ ಏನಲ್ಲ ಹ್ಯಾಪಿ ಅಂದ್ರೆ ನನ್ನ ಮೊದಲು ಗೊತ್ತಿಲ್ಲ ಸ್ನೇಹಿತರೆ. ನಮ್ಮ ಮನೆಗೆ ಒಬ್ಬರು ಫ್ರೆಂಡ್ ನಮ್ಮ ಕ್ಲಾಸ್ಮೇಟ್ ಫ್ರೆಂಡ್ ಬಂದಿಲ್ಲ. ಆಕೆ ತೊಗೊಂಬಂದಿರಿ ದೊಡ್ಡ ತಂದಿರೋಕೆ ಇಷ್ಟು ಉದ್ದಂತ ತಂದಿದ್ದು ಭಾಳ ದೂರ ಇದ್ರಾಗ 4-5 ದಿನ ನಾವು ಮಕ್ಕಳು ತಿಂದಿಬಿಟ್ರೆ ದೊಡ್ಡ ತಂದಿದ್ದು. ಆಕೆ ಇದು ಮಿಲ್ಟ್ರಿ ಇದು ನೌಕರಿದ ನಿಂತಾರ್ರಿ. ಹುಡ್ರಿಗೆ ತಿನ್ನೋಕೆ ಸಾಕೋರು ತಂದಿದ್ದು ಬಿಡ್ರಿ. ಸುಳ್ಳೆ ನೆನೆಸ್ಬೇಕ್ರಿ ಅವ್ರನ್ನ. ಸವಿತಾ ಅಂಥೇಳಿ ಅಷ್ಟು ತಂದಿದ್ರಿ. ನಮ್ಮೂರಿಗೆ ಭಾಳ ಹೋಗುತ್ತಾನ 2-3 ದಿನ ಇದ್ದು ನಮ್ಮೂರಿಗೆ ಏನು ಕಮ್ಮಿ ಮಾಡಲಿಲ್ಲ ಸ್ನೇಹಿತರೆ. ಈಗ ಇವು ಕೂಡ ಇದು ಚಾಕ್ಲೇಟ್ಸ್ ಬಲ ಮಸ್ತ್ ಇರ್ತಾವೆ ಸ್ನೇಹಿತರೆ. ಇದು ಮಸ್ತ್ ಇರ್ತದೆ ರೀ. ಗೋಡಂಬಿ ಹಾಕಿರೋ ಬಾದಾಮಿ ಹಾಕಿರ್ತಾರೆ ಮಸ್ತ್ ಇರ್ತಾವೆ. ಇವು 2 ತೊಗೊಂಬಂದೀನಿ ರೀ. ಅವ್ರಿಗೆ ರೀ ನಾನು ತಿಂದೀನಿ ರೀ ಇಂಥವು. ಅಲ್ಲೇ ಒಂದು ತಿಂದು ಬಂದೀನಿ ರೀ ಇಂಥದ್ದು ನಾನು 10 ರೂಪಾಯಿದು. ಇವು ಏನೈತೆ ಅವ್ರಿಗೆ ತೊಗೊಂಬಂದೀನಿ ಸ್ನೇಹಿತರೆ. ಬಿಸ್ಕಿಟ್ ನನಗೂ ಅಂದ್ರಿ ಅವ್ರಿಗೆ ಯಾವ್ದಾರ ಒಂದು 2 ಇರ್ಲಿ ಬಿಡು ಅಂತ ಹೆಚ್ಚು ಕಮ್ಮಿ ತಂದೀನಿ ಸ್ನೇಹಿತರೆ. ಇದು ನಾನು ತೊಗೊಂಬಂದೀನಿ ರೀ. ಇದೊಂದು ಇರಲಿ ಅಂತ ನನಗೆ ಅವ್ರಿಗೇನು ಕೊಡಲ್ಲ ಸ್ನೇಹಿತರೆ. ನಿಮ್ಮ ಮಕ್ಳಿಗೆ ಕೊಡೋದು ಚಲೋ ಅಲ್ರಿ ಅಂತೀರ ಕೊಡಲ್ರಿ.
ಮಕ್ಳಿಗೆ ಕೇಳ್ತೀನಿ ರೀ, ಮಕ್ಳಿಗೆ ಹೇಳ್ತಾರೆ ಅವ್ರು ಇದು ತೊಗೋಬೇಕು ರೀ, ಇವೆಲ್ಲ ಚಲೋ ರೀ ಮಕ್ಳಿಗೆ ಕೊಡಬೇಕು. ಇವಾಗ ಇಬ್ಬರಿಗೆ ಒಂದೊಂದು ಏನಾರ ಕೊಟ್ಟು ಒಂದು ಥರ ಕೊಟ್ಟಿಗೆ ತೆಗೆದು ಸ್ನೇಹಿತರೆ. ಇವೆಲ್ಲ ಹಾರಿದ್ದಾಗ ಇವು ಕೊಡ್ತೀನಿ. ಇಷ್ಟು ಐತೆ ನೋಡಿರಿ ಇವತ್ತಿನ ತಿನ್ನಕ್ಕೆ. ಅದ್ರಾಗ ಏನು ತೋರಿಸ್ತೀನಿ ಬರ್ರಿ ನೋಡಿ ಸ್ನೇಹಿತರೆ. ಇವು ತೊಗೊಳಕತ್ತಿದ್ದ ಚಾಕ್ಲೇಟ್ ಅವು ತೊಗೋಬೇಡ ನಮ್ಮ ಅಲ್ಲ ಮಂದಿವು ಅಂತಂದೆ. ಇವು ಹಾಕಿರಿ ಏನು ಗೋಬಿ ತಿನ್ನಂದೆ. ಓಕೆ ಡನ್ ಅಂತ ನೋಡಿರಿ. ನಾನು ತಿನ್ನಲ್ಲ ಅದಕ್ಕೆ ಕೇಳಕತ್ತ. ಬನ್ನಿ ಸ್ನೇಹಿತರೆ, ಇದ್ರಾಗ ಏನು ತೋರಿಸ್ತೀನಿ ರೀ. 1 kg ಬಟಾಟೆ ಯಾಕೆ ತಂದಿನಿ ಸ್ನೇಹಿತರೆ? ಬೇಡ ತೊಗೊಂಬಾಳಿ ಇಲ್ಲಿಗೆ. ಅವು ಮೊದಲಿನ ಒಂದು kg ಬಟಾಟೆ ಅದಾರ, ಏನು ಮಾಡಿಲ್ಲ. ಇದು ವಡಾಪಾವ್ ಮಾಡಂದ್ರೆ ನಿನ್ನೆ ಆರಾಮಿಲ್ಲ ಸ್ನೇಹಿತರೆ, ಸುಸ್ತಾಗಿ ಮುಕ್ಕೊಂಬಿಟ್ಟೆ. ಇವತ್ತು ಇಷ್ಟೆಲ್ಲ ಕೆಲಸ ಆದ್ರಿ. ನಾ ಬಟ್ಟೆ ಬಾಂಡೆ ಅದು 5 ಗಂಟೆಗೆ ಟೈಮು ಮಾಡ್ಬೇಕ್ರಿ. ಒಂದಿಷ್ಟು ಗೋಬಿ ತಿನ್ನಿಸಿ ಅವು ಹಾಕಿ ಕೊಟ್ರಿ. ತತ್ತಿ ಪತ್ತಿ ಎಲ್ಲ ಎತ್ತಿ ಟ್ಯೂಕರಾಗಿ ನಾನು ತೋರಿಸಿ ಬಟ್ಟೆ ಬಾಂಡೆ ಮಾಡ್ತೀನಿ ಸ್ನೇಹಿತರೆ. ತೊಗೊಂಬಯಪ್ಪ ಪುಟ್ಟಿ ಅದನ್ನ ನೋಡಿ ಸ್ನೇಹಿತರೆ. ಇಲ್ಲಿದ್ದ ಇಟ್ಟಲ್ಲೇ ನಾಟಿಗೆ ಅವ್ರಿಗೆ ಮತ್ತೆ ಎಷ್ಟು ಹಾಕೋದು ಅಂತ ಅಂದು ಇವು 30 ರೂಪಾಯಿ kg ಇದೆ. ಇವು 25 ಕೊಡ್ತೀನಿ ಹಾಕೊಂಡು ಹೋಗೋ ಅಂದ್ರೆ ಅದಕ್ಕೆ 5 ರೂಪಾಯಿ ಕಮ್ಮಿ ಆಗುತ್ತಲ್ಲ. ಇಲ್ಲಿ ಬಿಡು ಮಕ್ಳಿಗೆ ಏನಾರ ಮಾಡಿಕೊಡಕ್ಕೆ ಬರ್ತಾರೆ ತಂದೀನಿ ರೀ. ಪಲ್ಯಗಿಲ್ಲೇ ಮಾಡಿದ್ರಿ. ಇವು ಹಾಕಿರ್ತೀನಿ ಬರ್ರಿ. ತಿನ್ನಬಾರ್ದು ಹೆಚ್ಚೋಲಿ ಇವು ಭಾಳ, ಮತ್ತು ಮಕ್ಳಿಗೆ ಇಷ್ಟ ಆತಲ್ರಿ, ಮಕ್ಳಿಗೋಸ್ಕರ ಮಾಡಲೇಬೇಕು. ಇದನ್ನು ಕೊತ್ತಂಬರಿ ಅವಾಯ್ಡ್ ಮಾಡ್ಬೇಕು ರೀ. ಕಾಳು ಹುಡ್ಕೋತ ಸ್ನೇಹಿತರೆ. ಮುದ್ರಿಸಿ ತೆಗೆದು ಮ್ಯಾಗ ಹಾಕ್ತೀನಿ ರೀ. ಒಗ್ಗರಣೆ ಅನ್ನ ಪಲಾವ್ ಮಾಡಿರಿ ಬೇಕ್ರಿ. ಇಲ್ಲಿ ಕಳೆಯಲ್ರಿ ಇವು ಮಾಡಿದಾಗ ಮತ್ತು ಅವು ಈ ಥರ ಆಗ್ತಾವೆ ರೀ. ಇದು ಗೋದಾಗೊಮ್ಮೆ ತಂದುಬಿಡ್ತೀನಿ ನೋಡಿರಿ. 2 ಕಿಲೋ ಟಮಾಟಿ ತಂದಿನಿ ಸ್ನೇಹಿತರೆ. ಮೆಣಸಿನ್ಕಾಯ್ದು ತಂದಿಲ್ಲ ರೀ. ನೋಡಿ ಎಲ್ಲ ಈ ಥರ ತೆಗೆದು ಹಾಕಿದೆ. ಹೋಗಿಟ್ಟು ಹಾಕಿ ಒಳಗೆ ಹೋಗಿ. ಬಟಾಟಿಲೇ ಸ್ನ್ಯಾಕ್ಸ್ ಭಾಳ ಮಾಡೋದು ನೋಡಿ. ಬಟಾಟಿ ಹೆಚ್ಚಾಗ್ಬಿಟ್ಟೈತ್ರಿ ಈಗ. ಹಿಂಗಾಗಿ ತಿನ್ನೋದು ಹೆಚ್ಚಾಗ್ಯಾರ. ಇಲ್ಲ ಹೋಯ್ ಮತ್ತು ಹೊಸ ಬಟಾಟೆ ಅದಂಗೆ ಅದು ನೋಡಿರಿ. ಈ ಥರ ಉದುರಿಸಿ ಇಲ್ಲಿ 8 ರೂಪಾಯಿಗೆ ಒಂದು ತತ್ತಿ ಸ್ನೇಹಿತರೆ. ಅಲ್ಲಿ 6 ರೂಪಾಯಿಗೆ ಒಂದು ತತ್ತಿ ಬತ್ತಾವ. 15 ತತ್ತಿ ತಂದೀನಿ ರೀ. 6 ರೂಪಾಯಿ ಏಟಾಯ್ತು ನೋಡಿರಿ. 15 ತತ್ತಿ 10 ತತ್ತಿಗೆ 60 90 100 ರೂಪಾಯಿ. ನಿನಗೆ ಕೊಟ್ಟು 100 ರೂಪಾಯಿ ಆಗುತ್ತೆ. ಏಟಾಗತ್ತೆ ನೋಡಿ ತೊಗೊಂಡಾರ. ಎಷ್ಟು 5 ರೂಪಾಯಿ ಒಳಗೆ ಕೊಟ್ಟರು. 10 ತತ್ತಿಗೆ 65 ರೀ. ಮುಂದೆ ಅದ್ರಾಗ ಅರ್ಧ ರೀ 32. 100 ರೂಪಾಯಿಗೆ 3 ರೂಪಾಯಿ ಒಳಗೆ ಕೊಟ್ಟ ಸ್ನೇಹಿತರೆ. ಬೇಸ್ ಇಲ್ಲಿ ತುಟ್ರಿ 8 ರೂಪಾಯಿಗೆ ಒಂದು 80, ಒಂದು 5 40 120 ಆಗ್ತೈತಿ ರೀ. ಹಿಂಗೆ ಹಾಕಿ ಕೊಡ್ತೀನಿ ತಿನ್ನು ನೋಡಿ ಸ್ನೇಹಿತರೆ. 2 ಕಿಲೋ ಟಮಾಟಿ ತೊಗೊಂಬಂದಿನಿ. 1 ಕಿಲೋಕ್ಕೆ 20 ಅಂದ್ರೆ 2 ಕಿಲೋಕ್ಕೆ 30 ಅಂದರು. ಮತ್ತು 10 ರೂಪಾಯಿ ಉಳಿತೈತೆ. ಫ್ರಿಜ್ ಐತೆ ಹಂಗಾರು ನಡೀತದೆ ಅಂತ 1 ಕಿಲೋ ಹಣ್ಣನ್ನು 1 ಕಿಲೋ ಬಿಡ್ಸಂತಾನೆ ರೀ. ಸಾಂಬಾರು ಮಾಡೋಕೆ ಬರ್ತಂತೇಳಿ ಸ್ನೇಹಿತರೆ. ಏನೈತೆ ನೋಡಿ ಬೇಕ್ರಿ ಐಟಮ್ಸ್ ಐತೆ. ಇದು ಏನೈತೆ, ಇದು 120 ರೂಪಾಯಿ ರೀ. ತೋರಿಸ್ತೀನಿ ರೀ ಅದೇನು. ಇವೆರಡು ಡ್ರೈ ಫ್ರೂಟ್ಸ್ ಉಂಡಿರ್ತಾಳೆ. ಡ್ರೈ ಫ್ರೂಟ್ ಅಂತಾರಲ್ರಿ ಮಕ್ಳು. ನಾಳೆ ಮುಂಜಾನೆ ಕೊಟ್ರಂತೇಳಿ 30 ರೂಪಾಯಿಗೆ ಒಂದು ಅಂತಾರೆ ಡ್ರೈ ಫ್ರೂಟ್ ಉಂಡಿ. 60 ರೂಪಾಯಿ ನೋಡಿ 2 ಕೊಡಿ. ಮುಂಜಾನೆ ಕೊಡ್ತೀನಿ ರೀ. ಬ್ಯಾಡ ಪಜ್ಜಿಗೆ ಅವು ಡ್ರೈ ಫ್ರೂಟ್ಸ್. ಇದು ಏನಂದ್ರೆ ಸ್ನೇಹಿತರೆ ಪರೋಟ ಸ್ನೇಹಿತರೆ. ಇದು 10 ಪೀಸ್ ಇರ್ತಾವಂತ. 120 ರೂಪಾಯಿ ಅಂದರು. 90 ರೂಪಾಯಿ ಮಾಡಿ 120 ರೂಪಾಯಿ ಡಿಸ್ಕೌಂಟ್ ಮಾಡಿ 90 ಬೇಕು ನೋಡಿರಿ. 10 ಪೀಸ್ ಇರ್ತಾರೆ. ಇಲ್ಲಿ ನೋಡಿರಿ 120 ರೂಪಾಯಿ ಪರೋಟ. ಏನು ಎಣ್ಣೆ ಹಚ್ಚಿ ಬೇಯಿಸಿ ಸುಮ್ಮ ಯಾವಾಗಾರ ಶ್ರಾವಣಿ ಮುಂಜಾನೆ ಟೈಮ್ ರೀ ಪಲ್ಯ ಮಾಡಿದ್ರೆ ರೊಟ್ಟಿ ಮಾಡೋದು ಅಲ್ಲಿಕಂದ್ರೆ ಒಂದು 2-3 ಬೇಯಿಸಿದ್ರೆ ಅಂದ್ರೆ ಅವು ಒಂದು ತಿಂತಾನೆ ರೀ. ಒಂದು ಬುತ್ತಿ ಕಟ್ಟು ಒಂದು ತಿಂದೋತಾಡ್ರಿ. ಅವಸರಕ್ಕೆ ಎಳ್ಯಾಕ ಮಕ್ಕಳು ಸಾಲಿ ಇವತ್ತು ನೋಡಿ ಸಂಸ್ಕಾರ ಕಟ್ಟಿದೆ ಅಂತ ಟೈಮ್ ಕೇಳ್ರಿ ಪಲ್ಯ ಮಾಡಿ ಮಸಾಲೆ ಪಲ್ಯ ಮಾಡಿ ಬ್ರೆಡ್ ತಂದೀನಿ ರೀ. 20 ರೂಪಾಯಿ ಬಂದು ತಂದೀನಿ. ನಾವು ಬಂದು ಇದ್ದಿದ್ದಂಗೆ ನಮ್ಮ ಮನ್ಯಾಗ ಫಿಕ್ಸ್ ಯಾಕೆ ಮಕ್ಕಳು ತಿಂತ ಸ್ನೇಹಿತರೆ. ಒಂದು ಎಗ್ ಪಪ್ ತಂದಿ ನೋಡಿರಿ. ಅಲ್ಲಿ ಬೇಕ್ರಿ ಐಟಮ್ಸ್ ಹಿಂಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಚಲೋ ಇರ್ತೈತ್ರಿ ಆ ಬೇಕ್ರಿಯಾಗ. ರೇಟ್ ಹೋದ್ರು ಅಲ್ರಿ ಚಲೋ ಇರ್ತೈತೆ. ಒಂದು ಸಾಕು ಸ್ನೇಹಿತರೆ. ಇದನ್ನು ಕೊಟ್ಟು ತಂದೀನಿ ರೀ. ಇಷ್ಟು ಕೂಡಿ ಅಷ್ಟು ಅಮೌಂಟ್ ನೋಡಿ ಸ್ನೇಹಿತರೆ. ಎಷ್ಟು ಸಾಕು. ಗೋಬಿ ಒಂದು 30 ರೀ. ಚಾಕ್ಲೇಟ್ ಯಾರಿಗೆ ಕೊಟ್ಟು ಬನ್ನಿ? ಪುಟ್ಟಾಗ ಕೊಟ್ಟಿಲ್ಲ ಮತ್ತು ಅಮ್ಮ ಮೊನ್ನೊಂದು ಡೈರಿ ಮಿಲ್ಕ್ ತಂದು ಕೊಟ್ಟಿದ್ದೀನಿ ರೀ. ಹಾಂ ಜೋರಾಗಿ ಹೇಳಿ. ಯಾರಿಗೆ? ಕರಿಕಾಳಿಗೆ. ಯಾ ಚಿನ್ನಿ? ಅಮ್ಮ ಕರಿಕಾಳಿ ಅಂತೀನಕ್ಕಿ. ಚಿನ್ನಿ ಕೊಟ್ಟು ಬನ್ನಿ. ಪುಟ್ಟಾಗ ಕೊಟ್ಟೆ ಹೋವಿ ಬಾವಿ. ಏನು ಯಾರು ತಗ್ತಂದ್ರ ಅಂತ ನೋಡೋಣ. ಯಾರು ಕಳ್ಸ್ಯಾರವಿ? ಯಾಕೆ? ಲಕ್ಷ್ಮಿ. ಯಾ ಲಕ್ಷ್ಮಿ? ಸ್ಕಿನ್ ಎಟ್ಟಿ ನೈಸ್ ಐತೆ. ನನ್ನ ತಕ್ಕ ಹೋದಾರವ. ಇದನ್ನ ಎಲ್ಲಿವರೆಗೆ ಸಿಗಲ್ಲ ಇವು. ಹೇಳ್ತೀನಿ ರೊಕ್ಕ 200 ರೂಪಾಯಿ. ಇಲ್ಲ 200 ರೂಪಾಯಿ. ಇನ್ನು 50 ರೂಪಾಯಿ ತೊಂಬ ಕೊಡ್ತೀನಿ.
ಐತಿ ಅದು ಗುಳ್ಳಿದು ಕಪ್ಪಾಗೋ ಕಲ್ಲಿದ್ದು ನೋಡಿ ಸ್ನೇಹಿತರೆ ಅವು ಅದಾವ್ರಿ ಅವು ಕೂಡ ಹೋಗ್ತಿರ್ತಾವೆ 50 ರೂಪಾಯಿ ಸಮ ಕೊಡ್ತೀನಿ ಅದಾವೆ ಕ್ರೀಮ್ ರೀ ಅವು ಚಲೋ ಬರ್ತಾವೆ ಸ್ನೇಹಿತರೆ ಭಾಳ ಮಂದಿ ಹಚ್ಚೋನಕತ್ತಾರ ಆವಿನ ಅದಕ್ಕೆ ಬಂದಿದ್ಲು 220 ಅಂತ ಮೊದಲೆಲ್ಲ 200 ರೂಪಾಯಿ ಸ್ನೇಹಿತರೆ ಈಗ ಅದು ಬಾಕ್ಸಿ ಮ್ಯಾಗ 210 ಆಗೈತೆ ರೀ ಮತ್ತು ನಾವು ಮಾರ್ತೀವಿ ಒಂದು 40 ರೂಪಾಯಿ ಬೇಕಲ್ರಿ ಯಾರೇ ಏನೇ ಬಿಸ್ನೆಸ್ ಮಾಡಿ ಒಂದು ಸ್ವಲ್ಪ ತಿಂದೇ ಮಾಡ್ಬೇಕಾಗುತ್ತೆ ಹಂಗೆ ಮಾಡ್ತೀವಿ ಅಂತ ನಡೆಯಲ್ಲ ಸ್ನೇಹಿತರೆ ಹಂಗೆ ಮಾಡ್ತೀವಿ ನಮ್ಮದು ಹಂಗೆ ಇದು ಮಾಡ್ಬೇಕಂದ್ರೆ ನಮ್ಮ ಹೊಟ್ಟೆ ನಡಿಬೇಕಲ್ರಿ ವಾಜ್ಯ ಸ್ನೇಹಿತರೆ ಇವಾಗ ಯಾವತ್ತತ್ರಿ ಗೋಬಿ ಹಾಕ್ಕೊಡ್ಬಾ ಅಂತ ಸ್ನೇಹಿತರೆ ಗೋಬಿ ಹಾಕ್ಕೊಡ್ತೀನಿ ರೀ ಎಲ್ಲ ಹೆಚ್ಚಿಡ್ತೀನಿ ಹಂಗ ಕಸ ಹೊಡ್ತೀನಿ ಒಂದು ಸ್ವಲ್ಪ ಆರಾಮ್ ಆಗಿನ್ರಿ ಆದ್ರೆ ಡಾಕ್ಟ್ರ್ ಬೈತಾನೆ ಈ ಅಲ್ಲಿ ಎಲ್ಲಿ ಮಹೇಶನ್ನ ಅಂತಾರಲ್ಲ ಶ್ರಾವಣಕುಮಾರ್ ಅಂತಾರಲ್ಲ ನಾನು ನೋಡಿದ ನಾಳೆ ಹೋಗೋರ ಹೊರಗೋರ ಬರಿ ಅಕ್ಕಾರ ಅಂತ ಸ್ನೇಹಿತರೆ ಅವ್ರಿಗೆ ಅಷ್ಟು ಬೆಲೆ ಕೊಡ್ತಾರೆ ನಮ್ಮ ಊರಾಗ ಯಾರೂ ಪೇಮೆಂಟ್ ತೊಂದಿಲ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಿ ನೀವು ಒಬ್ರು ಪೇಮೆಂಟ್ ತೊಂದ್ರಂತ ನಾ ಮನೆ ಮುಂದೆ ಹೋಗೋರಾಗ ಬರ್ರಿ ಅಕ್ಕ ಅಂತ ಅಷ್ಟು ಇದು ಮಾಡಿದ್ರಿ ಇನ್ನೊಬ್ರು ಏನೈತೆ ಜಗಳ ಮಾಡ್ತಾರೆ ಸ್ನೇಹಿತರೆ ಅದನ್ನು ಹೇಳ್ತೀನಿ ರೀ ಯಾರು ಏನಂತ ಎಲ್ಲ ಕೆಲಸ ಮಾಡ್ಕೊಂಡು ಬಸ್ನ್ಯಾಗ ಒಂದು ದಮ್ ಜಗಳ ಆತ್ರಿ ಇಲ್ಲಿ ಮನೆ ಮುಂದೆ ಬಂದು ಒಂದು ದಮ್ ಜಗಳ ಆತ್ರಿ ಅದು ಏನು ನಾನು ಅವ್ರ ತಪ್ಪ ಇದ್ದಿದ್ದಂಗೆ ಹೇಳ್ತೀನಿ ರೀ ನೀವು ಇಲ್ಲಿ ಬಂದು ಕೇರ್ ಅಟ್ಟಿರ್ಬೇಕು ಐದು ಅಟ್ಟಿರ್ಬೇಕು ಯಾರು ನಾ ಇದು ಮಾಡಿದ್ರೆ ಅಟ್ಟಿರ್ಬೇಕು ಸ್ನೇಹಿತರೆ ಒಣ್ಣೆನವರ ಅಕ್ಕಿಗೆ ಬೇದ ಕಳ್ಸಿದ್ರು ಸ್ನೇಹಿತರೆ ಆಕೆ ಒಂದ ಮತ್ತು ಒಣ್ಣೆ ರೊಕ್ಕ ಸಲ ನೀವು ಬೇಕಾದ ಮಾಡಿ ನಾ ಯಾಕೆ ಕೇಳಕ್ಕೆ ಅದು ಹೆಂಗೆ ಮಾತು ಎಲ್ಲಿ ಓದ್ತ ಅಂತ ಅರ್ಥ ಆಗಲ್ಲ ಯಾವ ಮಾತು ಎಲ್ಲಿ ಓದ್ತೋ ನೀ ಯಾ ಚೆನ್ನಾಗಿ ಬೇದ ಕಳ್ಸಿದ್ರಿ ಹೋಗಿ ಹೋದ್ರು ಕೊತ್ತ ಸ್ನೇಹಿತರೆ ಜನ ಹಿಂಗೈತೆ ನೋಡಿ ನಮ್ಮದೇ ಮಾತಾಡ್ತಾರೆ ನಮ್ಗೆ ಮತ್ತು ಅಂತಾರೆ ಅದಕ್ಕೆ ಬಂತು ಬಸ್ನಾಗ ಒಂದು ಆಗೈತಿ ಮತ್ತು ಮನೆ ಬಂದಾರಿ ತೊಡ್ಕೊಂಡು ಕುಂದ್ರಾಕ ಅಕ್ಕಿದು ಹೇಳಕತ್ತನೆ ಭಾಳ ಸ್ನೇಹಿತರೆ ಸ್ಟೋರಿ ನಮ್ಮ ಅಕ್ಕಿ ಮನೆ ಪೇಮೆಂಟ್ ತಿನ್ನೋದು ಮನೇನು ಅದೇ ಆಗೈತೆ ರೀ ಮತ್ತು ಅವಳು ಅದೇ ಆಗೋ ಸ್ನೇಹಿತರೆ ಬರೀ ಕೆಲಸ ಮಾಡ್ಕೊಂಡು ಸಿಗ್ತೀನಿ ನಾನು ಬಿಟ್ಟು ಕೆಲಸ ಮಾಡೋರು ಯಾರಿಲ್ಲ ಇವು ಗೋಬಿ ಹಾಕಿ ಕೊಡ್ತೀನಿ ರೀ ಇವತ್ತು ಪರೋಟ ತಂದೀನಿ ಚಲೋ ಅನ್ಸಿದ ಇನ್ನೆಂತಂದ್ರೆ ರಾತ್ರಿ ಇಲ್ಲಿ ಬಿಟ್ಟು ರಾತ್ರಿ ನಾವು ಒಮ್ಮೆ ತಿಂದಿಲ್ಲ ಪರೋಟ ಮಾಡಿಲ್ಲ ಈ ಮೊನ್ನೆ ನಾನು ಜಾತ್ರೆಗೆ ಹೋದಾಗ ಯಾರು ಅಂದ್ರೆ ಅದಕ್ಕೆ ತೊಗೊಂಬಂದು ನೋಡಿ ಸ್ನೇಹಿತರೆ ಎಣ್ಣೆ ಹೆಚ್ಚಿ ಬೇಯಿಸಿ ಬಿಡ್ದಂತ್ರಿ ಇದು ಹರಿದು ಏನು ಚಿನ್ನಿ ನೀನು ಅಲ್ಲಿಲೇ ಕಡ್ದು ನೋಡಿ ಚಿನ್ನಿ ಇದನ್ನು ಇಲ್ಲ ಹಾಂ ಕರೆ ಹೇಳು ಗಜ್ ಬಾಲ ಏನು ಮಾಡಿ ಏನಾ ಮೊದಲಿಲ್ಲ ಅಂತ ಸ್ನೇಹಿತರೆ ಕರೆ ಹೇಳೋಣ ನಾ ಹೇಳ್ತಾನೆ ರೀ ಸುಳ್ಳು ಹೇಳ್ಬಾರ್ದು ಹ್ಞೂ ಮಮ್ಮಿ ಅನ್ಬಿಡಕ್ಕೆ ಅವಾಗ ಫಸ್ಟಿಗೆ ಇಲ್ಲ ಅಂತ ಅನ್ನೋದು ಹ್ಞೂ ಅಂದ್ಬಿಡಕ್ಕು ಹ್ಞೂ ಅನ್ಬೇಕಾ ಇಲ್ಲ ಅನ್ಬೇಕಾ ಇಲ್ಲ ಅಂದ್ರೆ ಗಜ್ ಬೀಳ್ತಾವ ಹ್ಞೂ ಅಂದ್ರೆ ಗಜ್ ಬೀಳಲ್ಲ ನೀ ತಪ್ಪು ಮಾಡಿರ್ತಿಲ್ಲ ಒಪ್ಕೊಂಡ್ಬಿಡ್ಬೇಕು ತತ್ತಿನ ಫ್ರಿಜ್ ಹೇಳ್ತೀವಿ ಸ್ನೇಹಿತರೆ ಬಣ್ಣ ಬ್ರೆಡ್ ಇವು ಹಂಗೆ ಇರಲಿ ಮಣ್ಣು ತಂದು ಇನ್ನೊಂದು ಎಕ್ರೆ ತಿಂದು ಮಣ್ಣೊಂದು ಡಜನ್ ತಂದ್ರೆ ಇನ್ನೂ ಮುಕ್ಕಿದ್ದು ಅದಕ್ಕೆ ಚಾದಾಗ ಪಾದಾಗ ತಿಂತಾರಂತ ತೊಗೊಂಬಂದು ಸ್ನೇಹಿತರೆ ಎತ್ತಿಟ್ಟು ಎಲ್ಲ ಎತ್ತಿಡ್ಬೇಕು ರೀ ಇಷ್ಟು ಸಂತಿ ಎತ್ತಿಟ್ಟು ಕಸ ಹುಡುಗಿ ಮುಸ್ರಿ ತಿಕ್ಕಿ ಬಟ್ಟೆ ಹೋಗೋದು ಶ್ಯಾಮ್ಕುಮಾರ್ನ ಅಂಗಿ ಹೋಗೋದು ಶ್ಯಾಮ್ಕುಮಾರ್ ಏಟ್ ಕೊಡ್ತೀಯಪ್ಪ ಪಗಾರ ನಮಗೆ ನಿಮ್ಮ ಬಟ್ಟೆ ಹೋಗಿದ್ದೀವಲ್ಲ ಏಟು 4 ರೂಪಾಯಾ 5 ರೂಪಾಯಾ ನಿನ್ನ ಬಟ್ಟೆ ಒಗಿಬೇಕು ನೀವು ಅಡುಗೆ ಮಾಡಿಕೊಡ್ಬೇಕು ಮಮ್ಮಿ ಪಗಾರ ಅಟ್ಟೆ ಕೊಡ್ತೀಯಾ ಬಾ ಏಕಾರಿ ಬಾ ಗೋಬಿ ಕೊಡ್ತೀಮ್ಮ ಗೋಬಿ ಬಾ ತಿನ್ಬಾ ಕರ್ಕೊಂಡು ತಿನ್ನು ನೋಡಿ ಸ್ನೇಹಿತರೆ ಇವಾಗ ಅರ್ಧ ಗೋಬಿ ಹಾಕೀನಿ ಅವು ಏನೋ ಇದ್ರು ಹಾಕ್ತಾರಲ್ರಿ ಅವ್ನು ಹಾಕಿಲ್ಲ ಸ್ನೇಹಿತರೆ ಏನ ಇವಾಗ ಅರ್ಧ ಹಾಕೀನಿ ಅಕ್ಕಿಗೆ ಅರ್ಧ ಇಟ್ಟು ನೋಡಿ ಒಂದು ಪ್ಲೇಟ್ನಾಗ 30 ರೂಪಾಯಿ ಅಂತ 30 ರೂಪಾಯಿ ತೊಂದರೆ 30 ಸ್ನೇಹಿತರೆ ಮತ್ತು ಇದು ನೋಡಿರಿ ಏನೋ ಅಂತಾರೆ ಸ್ನೇಹಿತರೆ ಅದು ಏನೋ ಹಾಕ್ತಾರಲ್ರಿ ಕ್ಯಾಬೇಜ್ ಅದು ಹಾಕಿಲ್ರಿ ಅವರು ನಾನು ನೋಡಿಲ್ರಿ ಸ್ನೇಹಿತರೆ ಇದಿಷ್ಟು ಯಾಕೆ ತೋರಿಸ್ತಾ ಇದ್ದ ಹಿಡಿದಾಗ ಇನ್ನೂ ಜಾಸ್ತಿ ಮಕ್ಕಳು ಇಲ್ಲಾರ ತಂದು ತಿಂದು ವಿಡಿಯೋ ತೋರಿಸ್ತೀನಿ ರೀ ನನಗೆ ಆಗ್ಲಾರ ನೋಡಿ ಉಣ್ಣಿಟ್ಟು ಹುರ್ಕೋಬೇಕು ಸ್ನೇಹಿತರೆ ಆಕಿಗೆ ಹೆಂಗೆ ಕಮ್ಮಿ ಆಕಿ ಮಕ್ಳು ಹೆಂಗೆ ಇಟ್ಟಾಳೆ ಆಕಿ ಹೆಂಗದ ಅನ್ಬೇಕು ನನಗೆ ಆಗತ್ತಿನಲ್ಲಕ್ರಿ ಗಳಿಸೋದು ಬ್ಯಾಡ ಸ್ನೇಹಿತರೆ ಈ ಒಂದಕ್ಕೋಸ್ಕರ ಏನು ತಂದಿರ್ತೀನಿ ಎಲ್ಲ ತೋರಿಸ್ಬಿಡ್ತೀನಿ ಸ್ನೇಹಿತರೆ ನಿಮಗೆ ನೀವೇನು ಬಿಟ್ಟು ಖುಷಿ ಪಡ್ತೀರಿ ಮಕ್ಕಳು ತಿನ್ನಾಕ್ತಂದ್ರೆ ನಿಮ್ಮದಲ್ಲ ಇಲ್ಲದಾರ ಮಂದಿ ಜಗಳ ಮಾಡೋರಿ ಅದು ಅವ್ರಿಗೆ ಸಲಾಗಿ ಸ್ನೇಹಿತರೆ ಅದಕ್ಕೆ ಮಕ್ಳಿಗೆ ಒಂದು 5 ರೂಪಾಯಿ ಬಿಸಿ ಪಗಾರ ದುಡುಕು ಕೊಡ್ತೀಯಪ್ಪ ದೊಡ್ಡವಾಗ್ಯಪ್ಪ ದುಡುಕು ನೀವು ನಮ್ಮ ದುಡುದು ನನಗೇನು ಕೊಡೋದು ಬೇಡಪ್ಪ ಒಂದು ತನ್ನ ಹಾಕ್ಬಿಡ್ರಿ ಸಾಕು ಆ ಕಡೆ ರೊಕ್ಕ ತೊಂದು ಏನು ಮಾಡಿ ನಾನು ಜವಾಬ್ದಾರಿ ಇಳಿಸ್ಬಿಡ್ರಿ ಅಪ್ಪ ನೀವು ಜವಾಬ್ದಾರಿ ತನ್ನಾಗ ಒಂದು ಕಡೆ ಕುಂತು ಒಂದು 3 ಹೊತ್ತು ಊಟ ಮಾಡಿ ಕೊಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ಜೀವನ ಬಡ್ದಾಡಿ ಆರಾಮಿರ್ಲಿಕ್ಕೂ ರೆಸ್ಟ್ ಮಾಡಂಗಿಲ್ಲ ಸ್ನೇಹಿತರೆ ಶ್ರಾವಣ ಅಂತೂ ತನ್ನ ಹಾಕ್ತಿಲ್ಲಪ್ಪ ಹೇಳ್ಬಿಡು ಕರೆಕ್ಟಾಗಿ ಹಿಂಗೆ ಇಲ್ಲಿ ಹೋಗ್ಯಾಕ ಅಂತೂ ತನ್ನ ಹಾಕ್ತಿಲ್ಲ ರೊಕ್ಕ ಕೊಡೋದು ಬೇಡ ಚಂದ ದುಡುದು ಹೌದನ್ನ ರೊಕ್ಕ ಬೇಡ ಊಟ ಬೇಕು ನನಗೆ ರೊಕ್ಕ ಕೊಡ್ತೀಯಪ್ಪ ನಿಮ್ಗೆ ಮಾಡ್ತೀಯಪ್ಪ ನಾ ಯಾರಿಗೆ ಮಾಡಿ ಸ್ನೇಹಿತರೆ ಟೈಮು 7:54 ಆಗೈತೆ ರೀ ಏನು ಅಷ್ಟು ಮನೆ ಕಸ ಹುಡುಗಿ ಅಂಗಳಕ್ಕೆ ನೀರು ಹೊಡೋದು
ಬಸ್ನಾಗ ಜಗಳ ಸ್ನೇಹಿತರೆ ಹೆಣ್ಮಳಿಗೆ ನನಗೆ ಅದು ಯಾಕೆ ಏನು ಅನ್ನೋದು ಇನ್ನೊಂದು ವಿಡಿಯೋದಾಗ ಕ್ಲಿಯರಾಗಿ ಹೇಳ್ತೀನಿ ರೀ. ಅದೇ ಒಂದು ಸ್ವಲ್ಪ ಮೂಡ್ ಆಫ್ ಆಗೈತೆ. ಬಸ್ನಾಗ ಆಗಿದ್ದಲ್ಲ ಮತ್ತು ಮನೆ ತನಕ ಬಂದು ಮತ್ತು ಪುಟ್ಟಕ್ಕರ ಮನೆ ಮುಂದೆ ದಮ್ ಜಗಳ ಆತ್ರಿ. ನನ್ನ ತಪ್ಪು ಓನ್ಯಾಗ ಯಾರು ಏನಂದರು, ಬಸ್ನಾಗ ಯಾರು ಅಂದರು ಎಲ್ಲ ಹೇಳ್ತೀನಿ. ನಾ ಅಂದಿದ್ದು ಸ್ನೇಹಿತರೆ, ಅವ್ರಿಗೆ ಅಂದಿದ್ದು ಹೇಳ್ತೀನಿ. ಲೈಟ್ ಹೋಗಿದ್ದು ರೀ. ಈ ಮನ್ಯಾಗ ಲೈಟಿನ ಸಮಸ್ಯೆ ಒಂದು ಸ್ನೇಹಿತರೆ. ಇಲ್ಲಿ ಓಡ್ರು ಇದ್ರು ಹಾಕಾಕಿಲ್ರಿ. ಫ್ರಿಜ್ಜಿನ ಬಟನ ಲೈಟಿನ ಬಟ ಒಂದೇ ಐತ್ರಿ. ಬೋರ್ಡ್ ತಂದು ಹಾಕ್ರಿ ಸಿಸ್ಟರ ಅಂತ ಭಾಳ ಮಂದಿ ಹೇಳ್ತೀರಿ. ಈಗ ಜಗ್ಲಿಗೆ ಅದೇ ಹೊರಗಿನ ರಂಗೋಲಿ ತಂದು ಹಾಕ್ತಿದ್ದೀನಿ ರೀ. ಈಗ ಒಂದು ರಂಗೋಲಿ ಡಬ್ಬೆ ಬೇರೆ ಹಾಕಿಟ್ಟೀನಿ ರೀ ದೇವ್ರಿಗೆ ಅಂತೇಳಿ. ಆಗ ಇಲ್ಲೇ ಉಪ್ಪಿಟ್ಟು ಮಾಡಾಕತ್ತೀವಿ ಸ್ನೇಹಿತರೆ. ಫುಲ್ ಕೈ ಕಾಲು ಬಳ ಅನ್ನಕತ್ತಾವು. ಅದೊಂದು ಟೆನ್ಷನ್ ತಲೆ ಮನ್ಯಾಗ ಒಟ್ಟು ಬಾಯಿ ಕಟ್ಗಾಗ್ಬಿಟ್ಟೈತ್ರಿ. ಕಳ್ಳ ಜ್ವರ ಕಂಡಪಟ್ಟಿದ್ದಲ್ಲ. ಇವತ್ತೇನು ಜ್ವರ ಬಂದಿಲ್ಲ ರೀ, ನೆಗಡಿ ಕೆಮ್ಮು. ಉಪ್ಪಿಟ್ಟು ಮಾಡಿದ್ರಾತು ಅಂತೇಳಿ ಮುಂಜಾನೆ ಮಾಡೋ ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಮುತ್ಯಾರು ಬಂದಾರ. ಹಂಗೆ ಹಿಟ್ಟು ರವೆ ಹುರಿತಿ ಸ್ನೇಹಿತರೆ. ಅದ್ರಾಗ ರವೆ ಹುರಿದು ಹಾಕ್ಕೊಂಡೀನಿ ರೀ. ಉಪ್ಪಿಟ್ಟು ಹಾಕ್ತಿರ್ಬೇಕು, ನೀರು ಒದಾಡಬೇಕು. ಇನ್ನೂ ದೇವ್ರ ಮುಂದೆ ದೀಪ ಹಚ್ಚಿಲ್ಲ. ಒಂದು ದೀಪ ಶಾಂತ ಆಗೈತ್ರಿ. ಯಾಕೆ ಎಣ್ಣೆ ತುಂಬ ಆಗಿ ಒಂದು ದೀಪ ಐತ್ರಿ. ಸದ್ದ ಮಾರಿ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು. ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತ. ಶ್ರಾವಣ ಕುಂತ ಸ್ನೇಹಿತರೆ. ಇನ್ನೊಂದು ಬೋರ್ಡ್ ತಂದು ಇದಕ್ಕೆ ಚುಚ್ಚಿ ನಮ್ಮ ಬೋರ್ಡ್ ತಂದು ಚುಚ್ಚಿ ಇದನ್ನು ಇದಕ್ಕೆ ಚುಚ್ಚಿನ ಸ್ನೇಹಿತರೆ. ಈ ಬಟನ್ ಚಾಲು ಇರಬೇಕಲ್ರಿ. ಈ ಬಟನ್ ಚಾಲು ಇತ್ತು ಲೈಟನ್ನು ಹತ್ತೈತೆ ರೀ. ಇದು ಚುಚ್ಚು ಕಡಿಯೋಕ್ಕಾಗತ್ತೆ ರೀ. ಚುಚ್ಚು ಎಷ್ಟಾದ್ರೂ ಹಾಕ್ಕೋಬೋದು ರೀ. ಬಟನ್ ಸೇಮ್ ಒಂದೇ ಐತೆ ರೀ. ಭಾಳ ಮಂದಿ ಅದನ್ನು ಪ್ರಾಬ್ಲಮ್ ಇದನ್ನು ಹೇಳಕತ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳಕತ್ತಿ ನೋಡಿರಿ ಕರೆಕ್ಟಾಗಿ. ಸದಾ ಒಂದು ಬೋರ್ಡ್ ತಂದು ಆ ಬೋರ್ಡಿನ ಚುಚ್ಚು ಇದಕ್ಕೆ ಹಾಕಿದಂತ ತಿಳ್ಕೊರಿ. ಈ ಚುಚ್ಚೋಗಿ ಆ ಬೋರ್ಡ್ನ ತುರ್ಕಿದಂತ ತಿಳ್ಕೊರಿ. ಈ ಬಟನ್ ಚಾಲು ಇರಬೇಕಿಲ್ರಿ. ಈ ಬಟನ್ ಚಾಲು ಇತ್ತಂದ್ರೆ ಲೈಟನ್ನು ಚಾಲು ಆಗುತ್ತೆ ರೀ. ಬಟನ್ ಸಮಸ್ಯೆ ಆಗೈತೆ ರೀ. ಬೋರ್ಡಿನ ಸಮಸ್ಯೆ ಆಗಿದೆ ಸ್ನೇಹಿತರೆ. ಈ ಬಟನ್ ಹೋಗೈತ್ರಿ. ಈ ಬಟನ್ ಹೋಗೈತ್ರಿ. ಇದ್ರದ್ದು ಲೈಟಿಂದು ರೀ. ಇದು ಲೈಟಿಂದು ಇದ್ರದ್ದು ಬಿಡ್ರಿ. ಈ ಲೈಟಿಂದು ಇದಕ್ಕೆ ಅಟ್ಯಾಚ್ ಮಾಡ್ಯಾರಿ. ಹಂಗಂದ್ರೆ ಏನಾರ ಲೈಟ್ನ ಹತ್ತೈತೆ ರೀ. ಅವಾಗ ಫ್ರಿಜ್ದಿಲ್ಲ ಲೈಟ್ ಹಚ್ತಿದ್ದೆ ಮತ್ತು ಬಂದ್ ಮಾಡಿಬಿಡ್ತಿದ್ದೆ. ಅದು ಕರೆಕ್ಟ್ ಇತ್ತು ಸ್ನೇಹಿತರೆ. ಈಗ ಫ್ರಿಜ್ ಬಂದ್ರೆ ಈ ಚುಚ್ಚಿನಲ್ಲ ಆ ಲೈಟಿಗೆ ತೊಂದರೆ ಕೊಟ್ಟೈತಿ. ಅದನ್ನು ಮಾಡಿಸ್ಬೇಕು ರೀ. ಮನ್ಯಾಗ ಗಂಡು ಮಕ್ಳು ಇಲ್ಲಿಕ್ಕೆ ಹಿಂಗಾಗೋ ಸ್ನೇಹಿತರೆ ಮಾಡಿಸ್ತೀನಿ ರೀ. ಬನ್ನಿ ಉಪ್ಪಿಟ್ಟು ತಿರುವಿ ಮತ್ತು ಲಾಗ್ ಚಾಲು ಮಾಡ್ತೀನಿ ರೀ. ಸ್ನೇಹಿತರೆ ಟೈಮ್ 9 ಗಂಟೆ ಬರೋಬ್ಬರಿ ಆಗೈತಿ. ಇನ್ನೂ ಊಟಿಲ್ಲ. ಮುತ್ಯಾಗ ಉಪ್ಪಿಟ್ಟು ಕೊಟ್ಟೀನಿ. ಮುತ್ಯಾಗ ಉಪ್ಪಿಟ್ಟು ಕೊಡಕ್ಕೆ ಹೋಗಿ ಪುಟ್ಟಕ್ಕ ಕಟ್ಟಿ ಕೂತಿದ್ರಿ. ಅವ್ರ ಮನೆಗೆ ಒಂದು ಏನೋ ತಂದಾರಂತ ಹೇಳಿದ. ನೀವು ಗೆಸ್ಟ್ ಮಾಡ್ತೀರಂತ ನಾ ಹೇಳ್ರಿ. ನಾಳೆ ವಿಡಿಯೋದಾಗ ಹೇಳ್ತೀವಿ ಸ್ನೇಹಿತರೆ. ಇಸು ಬಟ್ಟೆ ತಗೊಂಡು ಕೇರಿ ಶ್ರಾವಣ ಉಣಿಸಿ ಅವಾಗ ಮಂಚದಾನಿ ಕಟ್ಟಿ ಮನೆಗೀಸಿ ಬಂದೀನಿ ರೀ. ಶ್ರಾವಣಿದು ನಂದು ಊಟ ಆಗ್ಬೇಕು ಸ್ನೇಹಿತರೆ. ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಉದ್ದಿನ ಕಡ್ಡಿ ಬೆಳಗ್ಗೆ ಉದ್ದಿನ ಕಡ್ಡಿ ಹಚ್ಚಿ ಮುತ್ಯಾಗ ಉಪ್ಪಿಟ್ಟು ಕೊಟ್ಟು ಅಲ್ಲೇ ಕೂತ್ಬಿಟ್ಟೀನಿ ರೀ. 7:30 10 ನಿಮಿಷ ಆಗೈತೆ ರೀ ಮುತ್ಯಾಗ ಉಪ್ಪಿಟ್ಟದಾಗ. ಮುತ್ತೆ ತಿರಿ ಉಂಡು ಕದ ಹಾಕಿದ್ದೀನಿ ರೀ. ನಾ ಎದ್ದು ಬಂದು ನೋಡಿ ಸ್ನೇಹಿತರೆ. ಉಪ್ಪಿಟ್ಟು ಆರಿರ್ಬೇಕು ರೀ. ಊಟ ಮಾಡ್ತೀವಿ ರೀ. ಸದ್ದ ಶ್ರಾವಣ ಕುಮಾರ ಬಸವನ ತೊಗೊಂಡು ಕೊಡೋದು ತೊಗೊಂಡು ಹೆಂಗೆ ಮುಡ್ದ ನೋಡಿ. ಇವು ಪೂಜೆ ಮಾಡಿದ್ವಲ್ರಿ. ಒಳ್ಳೆ ಕಾಣಿಸ್ತೀನಿ ಅದಕ್ಕೆ ಹಾಕಿ ಇನ್ನೊಂದು ಬಸವನ ಐತೆ ನೋಡಿ. ಆಡ್ಬೇಕು ರೀ ಮಕ್ಕಳೆಲ್ಲ. ಮನೆಯನಕ ಸೂಕ್ಷ್ಮಿ ರೀ ಅವು. ಹಂಗೆ ದಬಾಡ್ತನ ಮಾಡಿ ಉಳಿಯಲ್ರಿ ಸ್ನೇಹಿತರೆ. ಶ್ರಾವಣ ಉಪ್ಪಿಟ್ಟು ಮುತ್ತೇರಿ ಕೊಟ್ಟೀನಿ ರೀ. ಶ್ರಾವಣ ಸಜ್ಕಾಳು ಉಂಡ ಸ್ನೇಹಿತರೆ. ಉಪ್ಪಿಟ್ಟು ಮುಟ್ಟಿಲ್ಲ. ಈಗ ದಿನ ಸುಟ್ಟೈತಿ. ಸ್ವಲ್ಪ ಊಟ ಮಾಡ್ತೀವಿ ರೀ. ಕರಿಬೇವು ನೋಡಿ. ತಾಜಾ ಕರಿಬೇವು ಸೋಸಿ ಫ್ರಿಜ್ನಾಗ ಇಡಬೇಕು. ನಮ್ಮ ಅಕ್ಕ ಕೊಟ್ಟಾಡ್ರಿ ನಮ್ಮ ನೆಗೇನಿ. ಬನ್ನಿ ಸ್ನೇಹಿತರೆ. ಇನ್ನು ಬಟ್ಟೆ ಬಾಂಡೆ ಮಾಡಲಿಲ್ಲ ರೀ ಇವತ್ತು. ಹಾಲಿಲ್ಲ ರೀ ನಾನು ಮಾಡೋದು. ಬಟ್ಟೆ ಬಾಂಡೆ ಹಂಗೆ ಅದಾವ ರೀ. ಮುದ್ದೆ ಬಳಕ್ಕೆ ಹೋಗಾಗ ನೋಡ್ರಿ ಎಲ್ಲ ಮಾಡ್ಕೊಂಡು ಹೋಗೋರಾಗ ರೇಟ್ ಆಯಿತು. ಸ್ವಲ್ಪ ಅದಾವ ರೀ ಬಾಂಡೆನ. ಬಟ್ಟೆ ಅದಾವೆ ಸ್ವಲ್ಪ. ಮುಂಜಾನೆ ಮಾಡ್ತೀನಿ ರೀ. ನೀರನ್ನೆಲ್ಲ ತುಂಬ್ಯಾವು. ಬಂದು ಮಕ್ಕ ತಕ್ಕೋ ಸಾಮಾನ್ಯ ನೋಡ್ರಿ ನಾನು ಕೂಡ. ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.